ಹಳೆಯ ರಾಜಕೀಯ ದ್ವೇಷಕ್ಕೆ ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಈ ಮಾರಾಮಾರಿಯಲ್ಲಿ ಇಬ್ಬರು ಜೆಡಿಎಸ್ ಕಾರ್ಯಕರ್ತರ ಕೊಲೆಯಾಗಿದೆ. ಇನ್ನು ಕೊಲೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾರಾಮಾರಿ, ಇಬ್ಬರು ಜೆಡಿಎಸ್ ಕಾರ್ಯಕರ್ತರ ಕೊಲೆ. ಹೌದು, ಕುಡಿಯುವ ನೀರು ಮತ್ತು ಫ್ಲೆಕ್ಸ್ ಕಟ್ಟುವ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೋಪದಪನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿಯೇ ನಡೆದಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಎರಡೂ ಕಡೆಯವರನ್ನ ಸಮಾಧಾನಪಡಿಸಿ ಸುಮ್ಮನಾಗಿದ್ರು. ಆದರೆ ಸುಮಾರು ರಾತ್ರಿ 8 ಗಂಟೆಯ ವೇಳೆಗೆ ಮತ್ತೆ ಎರಡು ಕಡೆಯವರು ಪರಸ್ಪರ ಬಡದಾಡಿಕೊಂಡಿದ್ದಾರೆ. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರಾದ ನಂದೀಶ್ ಮತ್ತು ಮುತ್ತುರಾಜು ಎಂಬುವವರನ್ನ ಕೊಲೆ ಮಾಡಲಾಗಿದೆ. ನಾಲ್ಕು ದಿನದಲ್ಲ ಅದು ಕೆಲಸಕ್ಕೆ ನ್ಯಾಯಕ್ಕೂ ಬರಲಿಲ್ಲ. ಕಂಪ್ಲೇಂಟ್ ಮಾಡ್ದ ಹೋದ್ರೆ ತಿರ್ಗಾ ಮನೆ ತಗೋಗಿ ಹೆಂಗಸರಿಗೆ ಒಂದು ಹುಡುಗಂಗೆ ಎಲ್ಲ ಹೊಡೆದವ್ರೆ. ಇವ್ರೇನು ಮಾಡಿದ್ರು, ಬೆಂಗಳೂರಿಂದ ಮತ್ತು ಮದ್ದೂರಿಂದ 27-30 ಹತ್ರ ಕಾರು ಬೆಂಗಳೂರಿಂದ ಮದ್ದೂರಿಂದ ನಮ್ಮೂರವರೆಲ್ಲ ಸೇರಿ ನಮ್ಮ ಕಡೆಯವರು ಒಬ್ಬರು ಇರಲಿಲ್ಲ. ನಮ್ಮ ಕಡೆ ಒಂದು ಹುಡುಗಂಗೆ ಹೋಗಿ ಮನೇಲಿ ಚುಚ್ಚವ್ರೆ, ಮನೆ ತ ಹೊಡೆದವ್ರೆ, ಅಲ್ಲೋಗಿ ಹೊಡೆದಿದ್ದಾರೆ. ಅಲ್ಲಿಂದ ಹಳ್ಳಿ ಮರ್ತಕ್ಕೆ ನಮ್ಮ ಕಡೆಯವರು ಐತ್ಲೆ ಬಂದು ಯಾರ್ಯಾರು ಬರ್ತಾರೆ ಅವ್ರಿಗೆ ಚುಚ್ಚವ್ರೆ. ಮಾರಾಮಾರಿಯಲ್ಲಿ ಉಭಯ ಪಕ್ಷಗಳ ಕಾರ್ಯಕರ್ತರಿಗೆ ಗಾಯಗಳಾಗಿದ್ದು ಮದ್ದೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚನ್ನೇಗೌಡ ಮತ್ತು ಹೊನ್ನಯ್ಯ ಎಂಬುವರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಗೆ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಯೇ ಕಾರಣವಾಗಿದ್ದು ಬೆಂಗಳೂರಿನಿಂದ ಹುಡುಗರನ್ನ ಕರೆಸಿ ಕೊಲೆ ಮಾಡಲಾಗಿದೆ ಎಂಬುದು ಜೆಡಿಎಸ್ ಕಾರ್ಯಕರ್ತರ ಆರೋಪವಾಗಿದೆ. ಒಂದು 4-5 ಜನ ಹೋಗಿ ಹೊಡೆದ್ರು. ಫಸ್ಟು ಅವ್ನು ಬಡ್ಕೊಂಡು ಮನೆ ತಗ ಬಂದಾಗ ಏನು ಎತ್ತ ಅಂತ ನಾವು ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ, ಏನು ಇಷ್ಟೊತ್ತೆಲ್ಲ ಬಿಟ್ಟು ಕಳಿಸಿದೆಲ್ಲ, ಇದು ನಿಮ್ಗೆ ಸರೋದ ಯಾಕ್ರಪ್ಪ ಹಿಂಗೆ ಮಾಡಬೇಕಾಯ್ತು ಅಂದೆ. ಅದೇನು ಬೆಳಗ್ಗೆ ಬೆಳಗ್ಗೆ ಮಾತಾಡೋರು ನೀವು ಹೇಳ್ಬೋದಾಗಿತ್ತು ಮೊದಲಿಗೆ, ಬರೀ ಈ ವಿಷಯದಲ್ಲಿ ಹೋಗ್ಬೇಡಿ, ಈಗ ಕಳಿಸ್ಬಿಟ್ಟು ಇಲ್ಲಿ ನ್ಯಾಯ ತೀರ್ಮಾನ ಮಾಡೋಕ್ಕೆ ಬೈದ್ಯಾ ಅಂತ ಇಷ್ಟು ಹೇಳಿ ಇದು ಮಾಡೋಷ್ಟರಲ್ಲಿ ಅವ್ರು ಬೆಂಗಳೂರಿಂದ ಮದ್ದೂರಿಂದ ಕರ್ಕೊಬಂದು ರೌಡಿ ಜಾಮ ಚಾಕ್ ತಗೊಬಂದು ಹೊಡೆದವ್ರು. ಒಂದು 6-7 ಜನ ಹೊಡೆದವ್ರು. ಮದ್ದೂರು ಪೊಲೀಸರು ಮದ್ದೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತರಾದ ಮುತ್ತುರಾಜ್, ಶಿವು ಹಾಗೂ ಹೇಮಂತ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರಾಘವೇಂದ್ರ ಗಂಜಾಮ್, ಸುವರ್ಣ ನ್ಯೂಸ್.